ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ನ್ಯಾಯವನ್ನು ಬಯಸುತ್ತೇವೆ ನ್ಯಾಯ ಬೇಕು ಜೈ 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 ಭೀಮ್ ಜೈ ಭೀಮ್ ಜೈ ಅಯ್ಯಯ್ಯೋ ಯಾರನ್ನು ಮೋಸ ಮಾಡ್ತಾರೆ ಸರ್ ಏನು ಅನ್ಆಥರೈಸ್ಡು ಬಾಬಾ ಸಾಹೇಬ್ರಿಗೆ ಯಾಕೆ ಬರುತ್ತೆ ಸಾಹೇಬ್ರೆ? ಯಾರೋ ಇಟ್ಟಿದ್ದಾರೆ, ನಾನು ಇಟ್ಟಿರೋ ಬಗ್ಗೆ ಅದು ರೈತರು ರಾಂಗು ಅನ್ನೋದಲ್ಲ ನನ್ನ ಇಶ್ಯೂ, ನಮ್ಮ ಇಶ್ಯೂಗಳು. ಅಥವಾ ನನ್ನ ಅಣ್ಣ ತಮ್ಮಂದರು ಅಲ್ಲಿ ನಿಮ್ಮ ಆಫೀಸ್ ಮುಂದೆಗಡೆ ಹೋರಾಟ ಮಾಡ್ತಾ ಇರೋದು ಇಶ್ಯೂ ಅದಲ್ಲ ನಮ್ಮ ಇಶ್ಯೂ ಏನು ಅಂತಂದರೆ, ಬಾಬಾ ಸಾಹೇಬರಿಗೆ ಗೋಣಿನ ಚೀಲದಲ್ಲಿ ಅಥವಾ ಅವಮಾನ ಮಾಡುವಂಥ ಕೆಲಸವನ್ನು ಆಡಳಿತ ವರ್ಗ ಯಾಕೆ ಮಾಡ್ತಿದೆ, ಇಷ್ಟೇ ಪಾಯಿಂಟ್. ಹೇಗಿತ್ತು ಕೆಲಸ, ಯಾಕೆ ಎದುರ್ಕೊಂಡು ಏನೋ ನೀವು ಒಂದು ಕೇಸ್ ಆಗ್ತಿದೆ ಅಷ್ಟೇ ತಾನೇ ಸರ್? ಬಾಬಾ ಸಾಹೇಬನ ಪ್ರಾಣ ಕೊಡೋಕೆ ರೆಡಿ ಇದೀವಿ ಸರ್. ಯಾಕೆ ಮಾತಾಡ್ತೀನಿ ಅಂದರೆ, ಬಾಬಾ ಸಾಹೇಬ್ರಿಗೆ ಅವಮಾನ ಮಾಡಬಾರ್ದು. ನೀವು ರೂಮ್ ಕಟ್ಕೊಳ್ಳಿ, ಸರಳ ಹಾಕೊಳ್ಳಿ, ಬ್ಯಾರಿಕೇಡ್ ಮಾಡ್ಕೊಳ್ಳಿ, ಅಭ್ಯಂತರ ಇಲ್ಲ. ಆದರೆ ಅವಮಾನ ಮಾಡುವಂಥ ಕೆಲಸ ಮಾಡಬೇಡಿ. ಇಷ್ಟು ನನ್ನ ಅಪೀಲ್ ಇರೋದು. ನಿನ್ನೆ DC ಸಾಹೇಬರಿಗೆ AC ಅವ್ರಿಗೆ ಇಬ್ಬರಿಗೂ ಮಾತಾಡಿ, ಇದನ್ನೇ ಮಾತಾಡಿ. ಇದು ಆ ಕಾರಣಕ್ಕೂ ತಾಳೋದಕ್ಕೂ ಅಧಿಕಾರಿಗಳು ಯಾರು ಬರ್ತಾರೋ ಬರಲಿ. ಇದು ನೀರು ಕೊಡಬೇಕು. ಹೋರಾಟಗಾರರ ಮೇಲೆ FIR ಹಾಕ್ಸ್ತಾರೆ. ಎಷ್ಟು ಸರಿ ಸರ್ ಅದು? ಸಾಹೇಬ್ರಿಗೆ ಹೇಳ್ಬೇಕು, ಎಷ್ಟು ಸರಿ ಸರ್? ಯಾಕೆ ಹೋರಾಟ ಮಾಡುವಂಥ ನಮಗೆ ಅಧಿಕಾರನೇ ಇಲ್ವಾ ಸರ್? ಅನ್ಯಾಯ ಮಾಡಿದಾಗ ಏನು ತಪ್ಪು ಮಾಡೋರು ಸರ್? ಯಾರ ಆಸ್ತಿಗೂ ಹೋಗಿಲ್ಲ ನಾವು, ಯಾರು ಸಾರ್ವಜನಿಕ ಹಾನಿ ಉಂಟು ಮಾಡಿದ ಇತಿಹಾಸ ಇಲ್ಲ ನಮ್ಮದು. ಯಾಕೆ FIR ಆಗ್ತೀರಿ ನೀವು? ನಾವು ಕೇಳ್ತಾ ಇರೋದೇನು, ಬಾಬಾ ಸಾಹೇಬರಿಗೆ ನೀವು ಮಾಡಿ, ಯಾರಿಗೂ ಬಿಡಕ್ಕೆ ಹೋಗ್ಬಿಡಿ. ಆಯಿತು, ನೀವು ಇತ್ಯರ್ಥ ಮಾಡ್ಕೊಳ್ಳಿ, ಫ್ಯಾಮಿಲಿದು ಇಶ್ಯೂ ಇದು, ನೀವು ಇತ್ಯರ್ಥ ಮಾಡ್ಕೊಳ್ಳಿ, ಒಂದು ಬ್ಯಾರಿಕೇಡ್ ಹಾಕ್ಕೊಳ್ಳಿ, ನೀಟಾಗಿ ಇಟ್ಕೊಳ್ಳಿ. ತಪ್ಪಾಗ್ತದೆ ಸರ್. ನಾವು ನಿಮ್ಮ ಹತ್ರ ರಿಕ್ವೆಸ್ಟ್ ಏನು, ಯಾಕೆ ತಾಲೂಕು ಅಧಿಕಾರಿಗಳು ಈ ಥರ ಕೆಲಸ ಮಾಡಿದ್ರು? ಇಷ್ಟೇ ಪಾಯಿಂಟ್ ಸರ್. 10ನೇ ದಿವಸ ಸರ್. ಎಸ್ ನಾವು ಆ ಥರ ನಾನ್ಸೆನ್ಸ್ ಕೆಲಸ ಮಾಡಲ್ಲ, ಇದು ಸತ್ಯವದು. ಆದರೆ ನಾವು ಹೇಳಲ್ಲ, ಅದು ನೀವು ಬಂದಂಗೆ ನಿಮಗಿಂತ ದೊಡ್ಡವರಲ್ಲ ಸರ್ ಅವರು. ಬರಲಿ, ಬಂದು ಮಾತಾಡಿ, ಏನು ಇಶ್ಯೂ, ಯಾಕೆಗೋಸ್ಕರ ಮಾಡಿದ್ದಾರೆ? ಯಾರೋ ಥರ್ಡ್ ಪರ್ಸನ್ ಎಲ್ಲೋ ಕೂತ್ಕೊಂಡು ಆಟ ಆಡಿದ್ರೆ ಬಾಬಾ ಸಾಹೇಬ್ರಿಗೆ ಅವರಲ್ಲಿ ಹೋಗಿ ನಿಂತ್ಕೊಂಡಿರೋದು ಅಥವಾ ಅಧಿಕಾರ ಚಲಾಯಿಸ್ತಿರೋದು ಯಾರು ಪವರಿಂದ ಸರ್? ಬಾಬಾ ಸಾಹೇಬರ ಆಶೀರ್ವಾದದಿಂದ ಅಂತೇಳಿ ನಾವು ಮಾಡಿಸುವಂಥ ಕೆಲಸ ಮಾಡಿದ್ದೀವಿ. ಆ ಥರ ಸಪೋರ್ಟ್ ಮಾಡಿದಂಥ ವ್ಯಕ್ತಿಗಳು ಇವತ್ತು ವಿರೋಧ ವ್ಯಕ್ತಪಡಿಸೋದನ್ನು ಯಾಕೋಸ್ಕರ ಮಾಡ್ತಾ ಇದ್ದೀವಿ? ನಮ್ಗೆ ರಾಜಕಾರಣ ಇನ್ನೊಂದು ಮುಖ್ಯ ಅಲ್ಲ ಸರ್. ನಮಗೆ ಬೇಕಾಗಿರೋದೇನು, ಬಾಬಾ ಸಾಹೇಬರಿಗೆ ಅವಮಾನ ಮಾಡಿದ್ದಾರೆ, ಆ ಕೆಲಸ ಮಾಡೋದು. ನೀವು ಸರ್ಕಾರಿ ಶಾಲೆ ಸರ್, ಇದು ಸಹ ಮಾಡ್ಕೊಳ್ತೀರಿ, ಬಾಬಾ ಸಾಹೇಬ್ ನಿಂತ್ಕೊಳ್ಳೋಕ್ಕೇನು ಸರ್ ಅಲ್ವಾ ಸರ್? ಇವು ಒಂದು ಇನ್ಫಾರ್ಮೇಷನ್ ಯಾಕೆ ಅಧಿಕಾರಿಗಳು ಪ್ರಿವೆಂಟಿವ್ ಮೆಜರ್ ಆಗಿ ಅದನ್ನು ತಗೊಂಡ್ಬಂದು ಅಲ್ಲಿ ಅಫಿಷಿಯಲ್ ಆಗಿ ಇನಾಗ್ರೇಟ್ ಮಾಡದೇ ಇರೋದು ಮಾತಾಡಿ, ಆ ಬಟ್ಟೆನ ತೆಗೆದು ಶುಭ್ರವಾಗಿರೋ ಬಟ್ಟೆನ ಸುತ್ತಮುತ್ತ ಪ್ರಾಂಗಣನ ಕೂಡ ಸ್ವಚ್ಛ ಮಾಡ್ತೀವಿ ಅಂತ ವಿನಂತಿ ಮಾಡಿಕೊಂಡ್ವಿ. ಬಟ್ ತೆಗಿಲೇಬೇಕು ಅಂತ ಹೇಳಿದ್ದಕ್ಕೋಸ್ಕರ ಅದನ್ನು ಈಗ ಮುಂದೂಡಬೇಕಾಯಿತು. ಈಗ ಮತ್ತೆ ಸೋಮವಾರ ಮತ್ತೆ ನಾವು ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡ ಸರ್ಕಾರದಿಂದ ಅದು ಇತ್ಯರ್ಥ ಆಗೋವರೆಗೂ ಆ ಒಂದು ಬಟ್ಟೆನ ಮುಚ್ಚಿ ಅದಕ್ಕೆ ಒಂದು ಸೂಕ್ತವಾದಂಥ ಭದ್ರತೆ ಒದಗಿಸುವಂಥ ಕೆಲಸ ಮಾಡುವಂಥ ಅಂದರೆ ಈಗ ರಾತ್ರೋರಾತ್ರಿ ತಂದು ಖಾಸಗಿ ವ್ಯಕ್ತಿಗಳು ತಂದು ಇಟ್ಟಿರುವಂಥ ಒಂದು ಈ ಒಂದು ಪ್ರಾಂಗಣ ಬಂದುಬಿಟ್ಟು ಸರ್ಕಾರಿ ಶಾಲೆ ಆಗಿರೋದ್ರಿಂದ, ಮತ್ತು ಯಾವುದೇ ಒಂದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಕೂಡ ಇದೆ, ಯಾವುದೇ ಒಂದು ಸ್ಟ್ಯಾಚ್ಯೂ ಆಗಿರ್ಬೋದು, ರಿಲಿಜಿಯಸ್ ಅದರ್ವೈಸ್ ಧಾರ್ಮಿಕ ಆಗಿರಲಿ ಅಥವಾ ಬೇರೆ ಆಗಿರಲಿ ಅಶ್ರೇಷ್ಠ ವ್ಯಕ್ತಿಗಳ ಒಂದು ಸ್ಟ್ಯಾಚ್ಯೂಸ್ನ ಇಡಬೇಕು ಅಂದರೆ ಸರ್ಕಾರದಿಂದ ಪೂರ್ವಾನುಮತಿ ಪಡಿಬೇಕು ಅಂತ ಒಂದು ಗೈಡ್ಲೈನ್ಸ್ ಇದೆ. ಮತ್ತು ಇದು ನಗರಸಭೆ ವ್ಯಾಪ್ತಿಯಿಂದ ಬರೋದ್ರಿಂದ ಇನ್ ಕೇಸ್ ಸ್ಕೂಲಲ್ಲಿ ಇಶ್ಯೂ ಆದರೆ ಅದನ್ನು ಮತ್ತೆ ನಗರಸಭೆಯ ಜನರಲ್ ಬಾಡಿಯಲ್ಲಿ ಇಟ್ಟು ಅಲ್ಲಿಂದ ಏನಾದರೂ ಅನುಮತಿ ಪಡೆದು ಮಾಡಬೇಕಾಗಿತ್ತು. ಸೊ ಕೆಲಸ ಮಾಡಿ ಸರ್.